ಬಾಗಿ ಕರಗಳ ಮುಗಿದು ಪಟುತರ ಭಕ್ತಿಯಿಂದ ಮನಸ್ಸನ್ನು ಬರೆದಿಟ್ಟು ಬಂದವರ ದಾರೆಂದು ಕೇಳುವ ನೀನು ಧಾವನ ಲೈಫ್ ಸೇವಕ ಆಜ್ಞಾ ಪರಿಪಾಲಕ ಹೇಳಬೇಕು ಸಾರಥಿ ಯಾವುದಾರಂದರೆ ಶ್ರೀ ಜನಕ ಜನನೀಯರಾದ ವಸುದೇವ ದೇವಿಕಿರಾದ ಮಹಾ ಸೃಷ್ಟಿ ಪರಿಪಾಲಕ ಗೋಪಾಲಕನೆಂದು ತಿಳಿದ ಸಾರಥಿ ಅತಿ ಜಾಗ್ರತೆ ಗೋಪಾಲಮೂರ್ತಿ ನಾವು ಸಾಧ್ಯವಾದ ಈ ಸುಂದರ ಸಭಾ ಬಂದಿರುತ್ತ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ಕಾರಣವೆಂದ್ರೆ ಶ್ರೀ ಕರಿಯಮ್ಮ ತಾಯ ಆಶೀರ್ವಾದದಿಂದ ಶ್ರೀ ದೇವಿ ಮಹಾತ್ಮೆ ಎಂಬುವ ನಾವು ಬಯಲಾಟವನ್ನು ಆಡೋರು ಎಲ್ಲ ಸಾರಥಿ ಆದ ಕಾರಣ ಅವರಿಗೆ ವಿಘ್ನ ಬಾರದಂತೆ ನಡೆಸಿ ಕೊಡುವ ಕಾರಣ ಬರೋಣವಾಯ್ತು ಖಂಡಿಯ ಸಾರಥಿಯಾದ ಜಾಗ್ರತೆ ಸಾರಥಿ ನನ್ನ ನುಡಿಗಳನ್ನು ಚೆನ್ನಾಗಿ ಕೇಳುತ್ತವನ ಪ್ರಾಣಿಗಳನ್ನು ರಕ್ಷಿಸುವುದಕ್ಕೆ ನಾನೇ ಈ ರೀತಿ ನಮ್ಮ ಸ್ಥಿತಿ ಇರೋದು ಖಂಡಿತ ಸಾರಥಿ ಜಾಗ್ರತೆ ನಾವು ಬಂದು ಬಾಳೆ ಬೆಳೆವಾಯ್ತು ಅತಿ ಜಾಗ್ರತೆಯಿಂದ ಅಡಿ ಸಿಂಹಸಪ್ಪನ ಮನೆಗೆ ಹೊಡೆಯುವಂತ ಸಾಧ್ಯ ಸೇವಕ
ಮಿಂಚಿನಂತೆ ಕಾರಾಗ್ರಹದ ಕಡು ರಮ್ಯತರವಾದ ಇಕೋ ಈ ವಜ್ರಾಯುಧದ ಉಪಟಳಕೆ ಅಲ್ಲೋಲ ಕಲ್ಲೋಲ ಅಧೈರ್ಯ ಮಾನಸ ಅಸನ್ಮುಖರಾಗುವುದಲ್ಲದೆ ನನ್ನ ಸಮ್ಮುಖದೋಳು ನಿಂತು ಮಾತನಾಡಿಸುವುದು ಉಂಟೇ? ಇರಲಿ ಇರಲಿ. ನರಾಗ್ರಣಿ ನಿನ್ನ ನಾಮದೇವೇನೆಂದು ಹೇಳುವಂತವನಾಗಲೇ ಸೇವಕಾಗ್ರಣಿ ಧೀಮಣಿ ಸ್ವಾಮಿ ಹೇಳಬೇಕು. ಬಳಿರೇ ಎಳೈ ಸಾರಥಿ ನಾವು ದಾರಂದರೆ ಇಗೋ ಹಿಡಿ ಹಿಡಿ ಪಚ್ಚದ ಕಡಗಗಳೆರಡು ಒಂಟಿ ಮುತ್ತಿನ ಕಂಠಿ ಕಂಠಾಭರಣ ಒಪ್ಪಿತೆ ಸಾರಥಿ ಈಕೋ ನಮ್ಮ ನಾಮದೇವೇನೆಂದರೆ ಎಸ್ತಿಲೆ ಪ್ರಶಸ್ತಿಲೆ ಸಮಸ್ತ ವಸ್ತು ವಿಸ್ತೀರ್ಣ ವಿಚಿತ್ರತರವಾದ ಎಲ್ಲ ಸಾರಥಿ ಹೆಚ್ಚು ಗಟ್ಟಿಗಳಿಂದ ಸಂತೋಷಗೊಳಿಸುವ ಕನಕ ನವರತ್ನ ಖಚಿತವಾದ ವಜ್ರಸ್ತಂಭ ಚುಂಬಿತವಾದ ಸಾಲುಗೊಳಿಸುವ ಸಾಲ್ ಮಂಟಪದ ಮೇಲ್ಭಾಗದ ಎಲ್ಲ ಸಾರಥಿ ಬಾಲಾರ್ಕ ಪ್ರಕಾಶಾನ್ವಿತನಾಗಿ ಕನಕ ಕಲಶಗಳೆಂದೆಸೆಯುವ ಸಾರಥಿ ಸಹಸ್ರಾಕ್ಷನಾದ ಇಂದ್ರ ಮಹಾರಾಜನೆಂದು ತಿಳಿಯಲೇ ಸಾರಥಿ ಅತಿ ಜಾಗೃತಿ. ಇಂದ್ರ ಮಹಾರಾಜನಿಂದ ಸಾಧ್ಯವಾಗಿ ಸುಂದರ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯ ಸೋಮೆ ಬಳಿರೇ ಸಾರಥಿ ಶೃಂಗಾರದಿಂದ ಕಂಗೊಳಿಸುವ ಬಂಗಾರದ ತೇರ್ಪುನೆಗಳಿಂದ ನವತರಂಗ ರಥಾರೂಢನಾಗಿ ಕುರಂಗಾಸಿ ಸತಿಯರಾದ ಎಲ್ಲ ಸಾರಥಿ ಸತಿ ಸಮೇತನಾಗಿ ಈ ಮಂಗಲತರವಾದ ಸಭಾ ಮಂಟಪಕ್ಕೆ ವಿಜಯಂಗೈದ ಅಭಿಪ್ರಾಯವೇನೆಂದರೆ ಎಲ್ಲ ಸಾರಥಿ ಈ ಬಂಗಾರದ ಬಳ್ಳಿಯಂತೆ ಬಳಕುವ ಅರ್ಧಾಂಗಿನಿಯವರಾದ ಅಥವಾ ವನಿತಾಂಗಿಯವರಾದ ಎಲ್ಲ ಸಾರಥಿ ಊರ್ ಪ್ರವೇಶದ ಮೆರೆಯುವ ಚಕ್ರವಾಕ್ಯ ದೃಶ್ಯಗಳಾದರೂ ಕುಂಭಕುಚ ಯುಗ್ಮರಾದರೂ ಯಾವ ಪ್ರಕಾರದಲ್ಲಿ ವರ್ಣಿಸಲು ಶಕ್ಯ? ಸಾರಥಿ ಸಚಿ ರಂಬೆ ತಿಲೋತ್ತಮೆರೆಂಬ ಜಡಜಾಕ್ಷಿ ಅವರ ಕಡೆ ಗಣ್ಣಿನ ನೋಟವೆಂಬ ಉದ್ಯಾನವನದಲ್ಲಿರುವ ಕಮಲ ಕಚಾರದಲ್ಲಿ ಕಾಲ್ತೊಡರಿ ಬಿದ್ದನು. ಎಲ್ಲ ಸಾರಥಿ ಅಂಗ ಸಂಘವೆಂಬ ಜಲಕ್ರೀಡೆಯನ್ನಾಡಿದನು. ಮರನಾಟ್ಯವೆಂಬ ತೋಟದೊಳು ಸೇರಿ ಎಲ್ಲ ಸಾರಥಿ ವನಿತೆಯರ ಕುಂಭಕುಚ ಯುಗ್ಮಗಳ ಗಜಮಸ್ತಕಕ್ಕೆ ನಕಾಂಶದಿಂದ ಯಾವ ಮಂದಗಮನಿಯರ ಮದ್ದಾನೆಯನ್ನು ನಡೆಸುತ್ತಾ ಎಲ್ಲ ಸಾರಥಿ ಮನ್ಮಥ ರಾಜನಂ ಸೇರಿದ ಮಾತ್ರದಲ್ಲಿ ಮರಳಗಾತಿಯರ ವಚನ ರಚನೆಗಳಿಗೆ ಆಧಾರಭೂತವಾದ ಅದರ ಅಮೃತ ಪಾನದಿಂದ ಎಲ್ಲ ಸಾರಥಿ ಯಾವ ಸಖಿಯರ ಮುಖಮಂಡಲವನ್ನಾಶ್ರಯಿಸದ ಶ್ರೀ ಗಂಗಾಧರನ ಪಂಕ್ತಿಗಳು ಕೂಡ ಎಲ್ಲ ಸಾರಥಿ ನಕ್ಷತ್ರ ಗಣವೆಂಬ ವನವಿಹಾರ ನಿವಾರಿಸುವುದಕ್ಕೋಸ್ಕರ ಪೂರ್ಣವಾಯಿತು ಕಂಡಿಯ ಸಾರಥಿ ರಥ ಹಾರಿಸು ಮುಂದಕ್ಕೆ ಅತಿ ಜಾಗೃತಿ. ಅಪ್ಪ ಮಗನೇ ನಯ ವಿನಯ ದಯ ದಾಕ್ಷಣ್ಯ ಭಯ ಭಕ್ತಿಯಿಂದ ವಿಚಾರಿಸಿಕೊಳ್ಳುವ ನೀನು ದಾರು ನಿನ್ನ ನಾಮ ಹಾಕಿತವೇನು ಕೇಳುವಂತನಾಗಪ್ಪ ನಂದನ ಶಿರೋಮಣಿ ಹೇಳಬೇಕು. ಅಪ್ಪ ಸಾರಥಿ ನಾವು ದಾರೆಂದ್ರೆ ಶ್ರೀಮಂತ ಗಜಪತಿ ಭುವನೇಶನ ಚರಣ ಸವಿತಾಳಾಗಿ ದಳಂಗುರಸ್ಥದಲ್ಲಿ ಇರ್ಪ ಘನಕರಣೇಕ್ಷ ಪಾನದಿಂದ ಶುಭಮಂಗಳ ರತ್ನ ಖಚಿತವಾದ ಕಿರೀಟ ಭಾಗದೋ ಶೋಭಿಸುವ ಶ್ರೀಮಂತ ಅಮರಾವತಿಯ ಪುರ ನಿವಾಸಕ್ಕೆ ಪ್ರಭುತ್ವ ಇತ್ತನಾದ ಈ ಇಂದ್ರ ಮಹಾರಾಜರ ಪಟ್ಟದ ರಾಣಿ ಪಣಿವೇಣಿ ಈ ಕೋ ಸುಂದರಿನ ಪಾದೋದಕ ಚಂದ್ರ ಚಂದ್ರಿಕಾನಂದ ಚತುರ ಮಾನಸಿಕೆಗಳಾದ ಸಚಿದೇವಿ ಎಂದು ತಿಳಿಯಪ್ಪ ಸೇವಕಾಗ್ರಣಿ ಧೀಮಣಿ ಸಚಿದೇವಿ ಅಮ್ಮನವರು ಸಾಧ್ಯವಾದರೆ ಈ ಸಭಾ ಮಂದಿರಕ್ಕೆ ಬಂದ ಅಪ್ಪ ಸಾರಥಿ ಈ ಸಭಾಸ್ಥಾನಕ್ಕೆ ಬಂದ ವೃತ್ತಾಂತವೇನೆಂದ್ರೆ ಇಂದ್ರ ಯಮ ದ್ರೋಣಂ ಎಡಬಿಡದೆ ಶೋಭಿಸುವ ಕಾರಣ ಗರಾಣದಿ ಬಂದಿರಪ್ಪ ಸಾರಥಿ ವಿಶಾಲ ಮೂರ್ತಿ ಕೇಳ್ತೇವೆ. ಅಪ್ಪ ಅಪ್ಪ ನನ್ನ ಶಿರೋಮಣಿ ಚಂದ್ರಮುಖಿ ಮಂದಯಾನಿ ಕಮಲ ಗಂಧಿಯನ್ನು ಚಂದದಿಂದ 2 ಕರುಗಳ ಮುಗಿದು ವಿಚಾರಿಸುವ ವಿಚಾರಶೀಲನಾಗಿ ವಿಚಕ್ಷಣನಂತೆ ತೋರುವ ನಿನ್ನ ಹೆಸರು ಏನು? ಬಾಲ ಬುದ್ಧಿ ವಿಶಾಲ. ಅಪ್ಪ ಸಾರಥಿ ನಾವು ದಾರಂದರೆ ಕನಕ ಕಂಕಣ ಕೈವಾರ ಮೌಖಿಕಾರ ಇತ್ಯಾದಿ ಆಭರಣಗಳಿಂದ ಅಲಂಕೃತವಾಗಿರ್ಪ ಮತ್ತು ಅಮರಾವತಿಯನ್ನ ಪರಿಪಾಲಿಸುವ ದೇವೇಂದ್ರನ ವಶಕರುಳಾಗಿ ಮಾನಸ ಸಖೀರಾದ ಮೇನಕೆ ತಿಲೋತ್ತಮರ
ಮಧ್ಯದಲ್ಲಿ ನಾವು ಮೋಹಕ ತರಂಗಿನಿಯರಂತೆ ಪರಿಶೋಭಿಸುವ ಯಶೋತ್ತಮ ರಂಭಾದೇವಿ ಅಲ್ಲೇನಪ್ಪ ಸಾರಥಿ. ರಂಭಾದೇವಿ ಅಮ್ಮನವರಿಂದ ಸಹಜವಾದ ಈ ಸುಂದರ ಸಭಾಮಂದಿರಕ್ಕೆ ಬಂದ ತಾತ್ಪರ್ಯ ಕೇಳ್ತೀನಿ ಹೇಳ್ರಮ್ಮ. ಅಪ್ಪ ಸಾರಥಿ, ಈ ಸುಂದರ ಸಭಾಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ಇಂದ್ರ ಮಹಾರಾಜನ ಅಷ್ಟೈಶ್ವರ್ಯ ಒಡ್ಡೋಗಲದಲ್ಲಿ ಭರತನಾಟ್ಯ ಶಾಸ್ತ್ರಗಳ ಸಂಬಂಧವಾದ ನಟನ ಹಾಗೂ ನಯ ವಿನಯ ಗಾನಗಳ ಅಭಿನಯಿಸಿ ಕುಶಲತೆ ಅನುಭವಿಸೋದಕ್ಕೆ ಬಂದಿರೇನಪ್ಪ ಸಾರಥಿ. ಬಂದು ಜಾಗ್ರತೆ. ಅಪ್ಪ ಸೇವಕ, ಮಧುರತರವಾದ ನುಡಿಗಳಿಂದ ಕರ ಮುಗಿದು ಪರಸ್ತ್ರೀಯರಾದ ನಮ್ಮನ್ನು ಪರಿಪರಿಂದ ವಿಚಾರಿಸುವ ವಿಚಕ್ಷಣ ಸುಲಕ್ಷಣ ಯುಕ್ತನಾದ ನಿನ್ನ ವಿಧಾನವೇನು ಕೇಳುವಂತಾತನಾಗು ಖಂಡಿಯ ಸೂತ ಶಿರೋಮಣಿ. ಸಾರಥಿ ತಾಯಿ ನಿಮ್ಮ ನಮಾಂಕಿತ್ಯವನ್ನು ಹೇಳಬೇಕು. ಅಪ್ಪ ಸಾರಥಿ, ವಿಕೋವಿಸ್ತಾರವಾಗಿರುವ ರತ್ನ ಶಿವಮಾತರೂಢನಾಗಿರುವ ಇಂದ್ರ ಮಹಾರಾಜನ ಪತ್ನಿಗಳಾದ ಈ ಸಚಿದೇವಿ ಸೇವಾದಿ ತತ್ಸಮರ್ಥಳಾದ ಸಖಿಯರ ಬದಿಯಲ್ಲಿ ಶಿವವಿಚಾರಳಾದ ಭದ್ರಾಂಗಿಣಿ ದೇವಿಯಿಂದ ತಿಳಿಯಪ್ಪ ನಂದನಾಗ್ರಣಿ ಧೀಮಣಿ. ಭದ್ರಾಂಗಿಣಿ ದೇವಿ ಅಮ್ಮನವರು ತಾವು ಸಾಧ್ಯವಾದ ಈ ಸುಂದರ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯ ಹಣ್ಣಮ್ಮ. ಅಪ್ಪ ಸಾರಥಿ, ಈ ಸುಂದರವಾದ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಈ ಸುಂದರ ಸುಗುಣ ರತ್ನಳಾದ ಈ ಸಚಿದೇವಿ ದರ್ಶನವನ್ನು ಹೊಂದಿಕೊಂಡು ಸೇವಿಸುವ ಕಾರಣ ಬಂದಿರಪ್ಪ ಕಂದ ನನ್ನ ಮನೆಕ್ಕೆ ಆನಂದ. ನನ್ನ ನುಡಿಗಳನ್ನು ಕೇಳುವಂತಾತನಾಗ ಕರ್ಕಸತರವಾದ ಈ ವಜ್ರಾಯುಧದ ಆರ್ಭಟಕ್ಕೆ ಚಕ್ಕನೆ ಪಕ್ಕನೆ ಪರ್ವತದ ರೆಕ್ಕೆಗಳು ಚಿನ್ನಾಚಿದ್ರವಾಗಿರ್ಪವು. ಎಲ್ಲ ಸಾರಥಿ, ಸಪ್ತ ಸಾಗರಗಳು ತುಂಬಿ ತುಳುಕಿದವು. ಯಕೋಚಿತರಾದ ರಕ್ಕಸಾದ ಮರು ಎನಗೆ ನಡುಗೆ ಎಂಪಲಾಯನ ಮಾಡಿದರು. ಎಲ್ಲ ಸಾರಥಿ, ಈ ಕ್ಷಣದಲ್ಲಿ ಸೊಕ್ಕಿದ ಪೂರ್ವರನ್ನು ಒಕ್ಕಲಿಕ್ಕುವ ಸಮರ್ಥನಲ್ಲದೆ ಬೇರೆ ಯಾರೂ ಇಲ್ಲವೆಂದು ಹೊಡಿ ಹೊಡಿ ನಗಾರಿ ಹಿಡಿ ಹಿಡಿ ತುತ್ತೋರಿ. ಸಾರಥಿ, ಈ ಹಿಂದಕ್ಕೆ ಮಾತ್ರ ಕಾಲ ಮೃತ್ಯುವಿನಂತೆ ಮಹಿಷಾಸುರನೆಂಬ ಕರ್ಬರರು ಹುಟ್ಟಿ ಆ ದಿಕ್ಪಾಲಕರನ್ನು ಪಟ್ಟಣದಿಂದ ಬಿಡಿಸಿ ಹಾಸ್ಯ ಗರ್ವದಿಂದ ಇರುತ್ತಿರುವನು. ಭ್ರಷ್ಟ ಕಳ್ಳರನ್ನು ಅಷ್ಟ ಸೌಭಾಗ್ಯ ಸ್ವರೂಪರಾದ ರಾಜರಾಜೇಶ್ವರಿಯು ತಟ್ಟನೆ ತಟ್ಟಿ ತತ್ಪ್ರಭಾಕರದಿಂದ ಇರ್ಪ. ಎಲ್ಲ ಸಾರಥಿ, ಕರವಾಳದಿಂದ ಮರ್ದಿಸಿದ ಮಹಾಮಾಯಿ ಮಹಾಂಕಾಳಿ ಅಭಯ ಅಂತಃಕರಣದಿಂದ ಶ್ರೇಷ್ಠತರವಾದ ಮತ ಸುಖದೇ ಪ್ರಜ್ವಲಿಸುವನು. ಎಲ್ಲ ಸಾರಥಿ, ಅಮರಾವತಿ ಪಟ್ಟಣದ ರಾಜಬೀದಿ ಸೂರ್ಯ ಬೀದಿ ಚಂದ್ರ ಬೀದಿಗಳೆಲ್ಲವನ್ನು ಹೊಡಿ ಹೊಡಿ ಜಯಬೇರಿ ಹಿಡಿ ಹಿಡಿ ತುತ್ತೂರಿ. ಸಾರಥಿ ಸಾಧಿಸಲ್ಲಯ್ಯ ಪ್ರೀತಿ ಒಲ್ಲವೇ ನುಡಿಯನ್ನು ಕೇಳುವಂತರಾಗಿ ಚೆನ್ನಾಗಿ ಹೇಳುವಂತರಾಗಿ
ಆ ಹೇ ಸದ್ಗುಣ ಅಲಂಕೃತನಾದ ಮಹಾರಾಜನೇ ಕೇಳು. ಪೂರ್ವ ಜನ್ಮದಲ್ಲಿ ಗುರಿಯರನ್ನು ಪೂಜಿಸಿದ ಪುಣ್ಯ ಫಲದಿಂದ ಮಹಿಷಾಸುರ ರಾಕ್ಷಸರ ನಾಶವಾಗಿ ಹೋದರು. ನಿನ್ನ ಅರಮನೆಯ ರಾಣಿಗಳ ವಧುಗಳು ಸ್ವಚ್ಛದಿಂದ ಇರುವರಲ್ಲದೆ ತತ್ವ ಪ್ರಾಚಿತಕ್ಕೆ ಸೂರ್ಯನ ಕರೆಯಲ್ಲ. ಸುಖ ಸಂತೋಷ ಸಾಗರದಲ್ಲಿದ್ದರೆ ತಂಡಿಯ ಪ್ರಾಣಗೊಲ್ಲವ. ಹಾಗೇ ಪ್ರಾಣದೇವಿಯಾದ ಸಚಿದೇವಿಯೇ ಹೇ ವಲ್ಲಭ, ಈ ಶ್ಲೋಕವನ್ನು ಕೇಳುವಂತಾಕಿಯಾಗೋ. ಅದೇನಿರುವುದು ಹೇಳುವಂತರಾಗಿ. ಘಟೋಜ್ಜನ್ಮ ತಾಪನಂ ಮೃಗ ಪರಿಜನ ಭೋರ್ಜನೆ ವಸನಂ ವನವಾಸಂ ಕಮಸಮೇವ ವಿಧಿಗುಣ ಅಗತ್ಯೆ ಪಾದೋದಕ ಚಂದ್ರ ಇಷ್ಟ ಕರಾಪಿಪತಿ ಕುವರಿ ಶ್ರೀಮಾ ಸಿದ್ಧಿ ಸತ್ವಭವಿತೆ ಮಾತನೊಬ್ಬ ಪರೋಪಕಾರಿಣಿ ಆಹೇ ಕುಂತಾವಣಿ. ಹೇ ವಲ್ಲಭ, ಇದರ ತಾತ್ಪರ್ಯವೇನೆಂದರೆ ಅದೇನಿರುವುದು ಹೇಳುವಂತರಾಗಿ. ಪೂರ್ವಿಕರಾದ ಅಗತ್ಯ ಮಹಾಮನಿಗಳು ಹುಟ್ಟಿದ್ದು ಕುಂಭದಲ್ಲಿ, ಇರುವುದು ಕಾಂತಾಪುರದಲ್ಲಿ. ಆಹೇ ಪ್ರಾಣಕಾಂತೆ, ಹೇ ಪ್ರಾಣಕಾಂತ, ಕುಶಂಗ ಅಂಗುದಿ ಪಕ್ಷಿಗಳೇ ಅವರಿಗೆ ಪರಿಕಾರವಾಗಿ ತೋರುವವು. ಭುಜ ಪತ್ರವೇ ಅವರಿಗೆ ವಸ್ತ್ರ ಅಲಂಕಾರವಾಗಿ ಕಾಣುವವು. ಆಹೇ ಪ್ರಾಣದಲ್ಲವೇ ಹೇ ವಲ್ಲಭ, ಆ ಯೋಗಿಗಳು ಮಾಡುವ ಭೋಜನವಾದರೂ ಗಡ್ಡೆ ಗೆಣಸು ಮುಂತಾದವುಗಳನ್ನು ಸ್ವೀಕರಿಸುವರು. ಆಹೇ ಪ್ರಾಣಕಾಂತೆ, ಹೇ ಪ್ರಾಣಕಾಂತ, ಇಂತಹ ಯತಿವಂತನಾದ ಅಗತ್ಯನು ಏಕಕಾಲದಲ್ಲಿ ಸಮುದ್ರವನ್ನು ತನ್ನ ಅಂಗೈಯಲ್ಲಿ ಆಸೋಪಣೆ ಮಾಡಿದನಂತೆ. ಆಹೇ ಪ್ರಾಣದಲ್ಲವೇ ಹೇ ಪ್ರಾಣದೊಲಭ, ಆದ ಕಾರಣ ದೊಡ್ಡವರು ಅರುಣಿಯರು ಸುಖ ಸಹಸ್ರ ಸಾಮಗ್ರಿಗಳಿಂದ ಆಗಲಾರವು. ಆಹೇ ಚಂದ್ರಮುಖಿಯರೇ ಹೇ ವಲ್ಲಭ, ಮತ್ತೇನಿರುವುದು ಕೇಳುವಂತಾಕಿಯಾಗಿ ಪ್ರಾಣದಲ್ಲವೇ ಹೇ ವಲ್ಲಭ, ಆಹೇ ವಲ್ಲಭೇ ಮುಂದಾಗಿ ಹೇಳ್ತೀನಿ ಕೇಳುವಂತರಾಗಿ. ಚೆನ್ನಾಗಿ ಹೇಳುವಂತಾಕಿಯಾಗೋ. ನಾಯಕ ನಮ್ಮ ತೇರೆ ಸೋದ ಸಂಪದ. ಹೇ ಪ್ರಾಣೇಶ, ಆಹೇ ಪ್ರಾಣಕಾಂತೆ, ನಮ್ಮ ಉನ್ನತವಾದ ಸಂಪತ್ತಕ್ಕೆ ಆಸ್ಪದವಾದ ಸುರದೇನ ಚಿಂತಾಮಣಿ ಕಲ್ಪವೃಕ್ಷ ಮುಂತಾದ ಈ ತರದ ಪರಿವಸ್ತಗಳನ್ನು ನಮ್ಮ ಸೂತ್ರದ ಪರಿಪಾಕದಿಂದ ನಮ್ಮಲ್ಲಿ ಸೇರಿರೋದು. ಆದರೆ ಇಂಥ ಪರಮ ಹೇಳುವಿಕೆ ಉದ್ಯಮವನ್ನು ಉಂಟು ಮಾಡುವ ಪಾಪಿಕಾರಿಗಳಾದ ರಕ್ತಸರಿ ಈಗಿನ ಕಾಲದಲ್ಲಿ ಮಾತ್ರ ದೈತ್ಯರ ಹುರುವಣಿಗೆ ತಗ್ಗಿದಂತೆ ಕಾಡುತ್ತದೆ. ಈ ಸುರಿನ ಹಂತಕರಣದಿಂದ ನಮಗೆ ಅಸ್ತ್ರ ಭಯ ರಮಣ ಮೌಕ್ತಿಕ ಭರಣ. ಆಹೇ ಅಂಗನಾಮಣಿಯರೇ, ವಲ್ಲಭ, ಶೃಂಗಾರವತಿಯರಾದ ನಿಮ್ಮ ಸುಂದರತರ ಮಂಗಳ ಮಾಧುರ್ಯದ ನುಡಿಗಳಿಗೆ ನಾ ಸಂತೋಷ ಭರಿತನಾದನು. ಆಹೇ ಪ್ರಾಣಕಾಂತೆ, ಹೇ ಪ್ರಾಣಕಾಂತ, ಸೂರ್ಯನ ರಥಕ್ಕೆ ಆಧಾರಭೂತ ಒಂದೇ ಆಗಿರುವುದು. ಅದಕ್ಕೆ ಕಟ್ಟಲ್ಪಟ್ಟ ಕುದುರೆಗಳಾದರೂ 7 ಕಲಿಸಿರುವವು. ಆಹೇ ಪ್ರಾಣಕಾಂತೆ, ಹೇ ಪ್ರಾಣಕಾಂತ, ಅದೇ ಸರ್ಪಗಳಿಂದ ಆ ಕುದುರೆಗಳನ್ನು ಬಿಗಿದಿರುವುದು ಕಾಣುವವು. ಹಾಗೆ ಪ್ರಾಣದಲ್ಲವೇ ಹೇ ಪ್ರಾಣದೊಲಭ, ಹಾಗೆ ಆದರೂ ನೀರಾಧಾರವಾದ ಸೂರ್ಯನು ತಪ್ಪದೆ ಹಾಗೆ ಅಪಾರವಾದ ಪೂರ್ವಾದ್ರಿಯಿಂದ ಪಶ್ಚಿಮಾದ್ರಿಯವರೆಗೂ ಗಮನ ಮಾಡುವನು. ಹಾಗೆ ಪ್ರಾಣಕಾಂತೆ, ಹೇ ಪ್ರಾಣಕಾಂತ, ತತ್ಪ್ರಯುಕ್ತ ದೊಡ್ಡವರ ಕೆಲಸ ಅವರವರ ಪುಣ್ಯ ಪ್ರಭಾವದಿಂದ ನೆರವೇರುವುದು ಹೊರತು ಅನ್ಯತಾ ಜನರಿಂದ ಪ್ರಯೋಜನವಿಲ್ಲ. ರಮಣಿ ಸದ್ಗುಣಾಭರಣಿ. ಹೇ ವಲ್ಲಭ, ಹಾಗೆ ವಲ್ಲಭೆ ಹಿಂಗಾದ್ರೆ ಹೇಳ್ತೀನಿ ಕೇಳುವಂತರಾಗಿ. ಚೆನ್ನಾಗಿ ಹೇಳುವಂತಾಗಿ ಆಗ
ಪ್ರಾಣೇಶ, ಸ್ವರ್ಗದೀಶನಾದ ಇಂದ್ರ ಮಹಾರಾಜನೇ, ಏದಕ್ಕೆ ಆ ಗೋಚರವಾದ ಒಂದು ಶತ ದೀಪ ಶಂಕರೇಂದ್ರನ ಕರುಣೆಂಬ ಧ್ವಜವನ್ನು ನಮ್ಮ ಪುರದಲ್ಲಿ ನಿಲ್ಲಿಸುವ ಕಾರಣ ನಮಗೆ ಇನ್ಯಾರ ಭಯ ಉಂಟು? ಆ ಏಕಾಂತ ಈ ಪ್ರಕಾರ ನಮಗೆ ಶಂಕರೇಂದ್ರನ ದಯ ಹೊಂದಿರಲಿ. ನಮ್ಮ ಪುಣ್ಯವೇ ನಮಗೆ ಲಭಿಸೋದು ಕಾಂತ ಮತ್ತು ಹೊಂತ. ಹೇ ಪ್ರಾಣಕಾಂತಿ, ಹೇ ಪ್ರಾಣಕಾಂತ, ಲಂಕಾದಿಪುರವನ್ನು ಜಯಿಸಬೇಕಾದರೆ ಸಾಮಾನ್ಯವೇ ಹೇಗೆ? ಕಾಲಿನಿಂದ ದಾಟಿ ಹೋಗಬೇಕಾದರೆ ಮಹಾಸಮುದ್ರ ಮಾರ್ಗದಲ್ಲಿ ಶತ್ರುವಾದರೂ ಪೌರಾಷ್ಟ್ರ ಬ್ರಹ್ಮನ ಪುತ್ರ ರಾವಣನ ಸುತ ತನ್ನ ಯುದ್ಧದಲ್ಲಿ ಮಾಡುವವರಾದರು. ಹೇ ಪ್ರಾಣಕಾಂತಿ, ಹೇ ಪ್ರಾಣಕಾಂತ, ಕೋತಿಗಳೆಲ್ಲ ಬೇಕಾದ ಯಜಮಾನನಾದರು ಕಾಲಾಡ ಮನುಷ್ಯ ವಾಹನನಾಗುವುದುಂಟೆ. ಹೇ ಪ್ರಾಣದೊಲವೇ, ಹೇ ಪ್ರಾಣದೊಲಭ, ಈ ಪ್ರಕಾರ ಅಸುರರಿಗೆ ಹಿತವಾದ ಆಜ್ಞೆ ರಾಕ್ಷಸರ ಕುಲವನ್ನೆಲ್ಲ ಶ್ರೀರಾಮಚಂದ್ರನು ನಾಶ ಮಾಡಿದನು. ಹೇ ಪ್ರಾಣದೊಲವೇ, ಹೇ ಪ್ರಾಣದೊಲಭ, ಆದ ಕಾರಣ ಕರ್ಮ ಫಲಸಿದ್ಧಿಗಳು ತತ್ವದ ಗುಂಬಿಲ್ಲದೆ ಸಾಧನದಲ್ಲಿರುವವು. ಹೇ ಪ್ರಾಣಕಾಂತಿ, ಹೇ ಪ್ರಾಣಕಾಂತ, ಶಂಭುವಿನ ದಯೆಯಿಂದ ಕುಂಬಿನಿಯು ಜಂಬಾರಿಯನ್ನು ಮೆಚ್ಚಿಸಿ ಹೇ ಪ್ರಾಣಕಾಂತಿ, ಹೇ ಪ್ರಾಣಕಾಂತ, ಗೊತ್ತಾದ ಕಳರ ಬಲವನ್ನು ತಗ್ಗಿಸಿದನು. ಹೇ ಅಂಬುಜಾಕ್ಷಿ, ಹೇ ವಲ್ಲಭ, ಮತ್ತೇನಿರುವುದು ಕೇಳುವಂತಾಕಿ. ಹೇ ಪ್ರಾಣದೊಲವೇ, ಬೇಕಾದ್ ಕೊಡ್ತಾರ. ಎಲ್ಲ ಗುಡಿಗೊಂದು ಗುಡಿಗೆ ಪಡವೆಯೋಳು ಬಾಯಿ ಬಿಡುವಂತೆ ತಟ್ಟನೆಯೇ ಭೂತಟಕ್ಕಾರಿ ಅತಳ ವಿತಳ ರಸಾತಳವಂಬೇದಿಸುವ ತಂಗಿಯನ್ನ ಏಕಕಾಲದಲ್ಲಿ ಹೊಟ್ಟಿ ಎಟ್ಟು ಮಾಡುವ ಶ್ರೇಷ್ಠನ ಸಮ್ಮುಖದಲ್ಲಿ ನಿಂತು ವಿಚಾರ ಮಾಡುವ ಲಲಲ ಬಪ್ರಿಯ ಜೀವಿತವನಾಗು ಎಲ್ಲದಿದ್ದರೆ ಕಡಿದು ಬೀಸಾಡುವೆನು ನೋಡಲ ಇದು ತಾ ಪ್ರಖ್ಯಾತ ಹೇಳಬೇಕು ಸಾರಥಿ ನಿನ್ನ ಪ್ರವೀಣ ಛತ್ರತಿಗೆ ನಾ ಮೆಚ್ಚಿದೆ. ನಮ್ಮ ಈ ಸಂಭ್ರಮದ ಕಾಲದಲ್ಲಿ 90 ಮಣದ ಒಂಬಣ್ಣದ ಉಡದಾರವನ್ನು ಕೊಡುವೆ
ನಿನ್ನ ನಡುವಿನಲ್ಲಿ ಹಾಕಿಕೋ. ಆದರೆ ನಮ್ಮ ಕಡುಜಡಗರದ ಪರಾಕ್ರಮದ ಹೆಸರು ಪಸರಿಸಿವೆ ಕೇಳು. ಪುಂಡರೀಕ ಭವಾಂಡ ಮಂಡಲದ ಒಳ ಪ್ರಚಂಡವ ಪುಂಡ ಉತ್ತಂಡ ಕಾಲ್ ಪೆಂಡು ಕಾಲ್ ಗಗ್ಗರೆಯ ಗಣಸ್ವರ ಗಿಲ್ಲೆನ್ನುವ ಉಲ್ಲಾಸದ ಮೆಲ್ಲಣಿಗೆ ಅಲ್ಲಾಡಿತು. ಭೂಮಿಯೂ ಉರುಳಾಡಿತು, ಕಿರಿಗಳು ಕದಲಿದವು. ಇದು ಅಲ್ಲದೆ ಕಡ ಭಯಂಕರ ಮೂರ್ತಿಯಾಗಿ ಕರ ಸಮ್ಮಳಕದಿ ತಟಾಕದಂತೆ ಚಳಿಸುವ ಖಡ್ಗ ಕಟಾರಿ ಕೈ ಚೂರಿಗಳು ಮಹಾಪ್ರಭದ್ವಾರದ ಸಬ್ ನಿರ್ಜರ ಗರ್ಭ ನಿರ್ಭೇದವಾದವು. ಸಾರಥಿ ಇದು ಅಲ್ಲದೆ ಓಂ ಗುರುತಿಗೆ ಓಂ ಗುರುತಿ ಪಣಿ ಪಣ ಎಂದು ಬಿಚ್ಚಿತು. ಭೂಚೂಡ ಕಚ್ಚಿತು. ಜಗ್ಗನೆ ಬಗ್ಗನೆಯನ್ನ ಉದ್ದಟದ ಸಿಂಹ ಗರ್ಜನೆಗೆ ಕ್ಷಣದಲ್ಲಿ ಕೋರ್ಮನು ಕುಗ್ಗಿದನು. ಆದಿಶೇಷನು ತಲೆ ತೆಗ್ಗಿಸಿದನು. ಬಳಿರೇ ಸ್ವರ್ಗಾಧೀಶ ಸುಂಬಾಸುರ ಮಹಾರಾಜನು ತ್ರೈ ಜಗತ್ತಿಗೆ ಭಾರ್ಗವನೆಂದು ಭೋರ್ಗರಿವ ಜೈಬೇರಿ ಹಿಡೀಡಿ ತುತ್ತೂರಿ ಒಡಿ ಡಂಕನಗಾರಿ ಹಿಡಿಯೋ ಜಯಧ್ವಜದ ಸಾರಥಿ ಸಾರಿಸನ್ನೇ ಪ್ರೀತಿ ನಾವು ಸಾಧ್ಯವಾದ ಸುಂದರ ಸಭಾಪತಿಗೆ ಬರ ತಾತ್ಪರ್ಯದ ಕೆಲಸನೇ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯವೇನೆಂದರೆ 2 ಸಹಸ್ರ ಚೋಣಿ ಭುಜಬಲ ಕಿರೀಟ ವರ್ತನರಾದ ರಾಜರು ಕನ್ನರಿಲ್ಲದೆ ಅದ್ಭುತ ಕೋಟಿ ರಥ ತುರಗ ಪದಾರ್ಥಿ ಚದರಂಗ ತನಗೆ ವಿಜಯಾಂಗೈದಾಭಿಪ್ರಾಯವೇನೆಂದರೆ ಇಂದ್ರನಮ್ಯಂ ಪಲಾಯನ ಮಾಡಿಸಿ ರವಿಚಂದ್ರಾದಿಗಳ ಅಧಿಕಾರವನ್ನು ಕೈಗೊಂಡು ದಣಂ ನಡೆಸುವುದಕ್ಕೆ ನಾ ಬಂದೆ. ಆಹಾ ಶುಭ ಮುಕುಟಮಣಿಯಾದ ಸಾರಥಿ ಕೇಳಿದೆಯಾ? ನಡೆದುಕೊಳ್ಳದಿದ್ದರೆ ಇನ್ನೊಮ್ಮೆ ಪೊಳಗೆ ಅಪ್ಪಳಿಸಿ ಉಪ್ಪಿನಕಾಯಿ ಚಪ್ಪರಿಸುವಂತೆ ಸಪ್ಪಳಾಗದೆ ನುಂಗಿ ಮನಪ್ರಯುಕ್ತ ಬಹು ಎತ್ತರದಿಂದ ಬದುಕುವಂತನಾಗು. ಭಾರತೀಯ ಮನುಷ್ಯನ ಭೀತಿ ತಿರುಗಿ ಗದ ಗಂಡವರೆತ್ತಿ ಗಕ್ಕನೆ ಎತ್ತೂರಿ ಚಂದ್ರ ಸೂರ್ಯನಂಗೆತ್ತು ಗಿರ್ರ ತಿರುಗಿ ಧಾರಾಳಮಂಡಲಕ್ಕೆ ಬೀಸಾಡುವ ಈ ರಾಧಿವೀರ ಸೌರಸಾಸ ಎಲ್ಲ ಮಾತನಾಡಿಸುವ ನೀನು ಯಾರು ನಿನ್ನ ಮಾಕಿದವೇನು ಚೆನ್ನಾಗಿ ಬೆಳುವುದನ್ನು ಕಂಡಿಯ ಸೇವಕ ನನಗೆ ಸಾರಥಿ ಸಾಧನೆ ಮಾಡುತ್ತಿದ್ದವನ್ನು ಹೇಳಬೇಕು. ನೀನು ಸಾರಥಿಯೇ ಸಾರಥಿಯೇ ಇದು ಕೋಟ್ಯಾನುಕೋಟಿ ಚಂಡ ಪ್ರಚಂಡ ಮಾತಾಂಡ ಜ್ವಾಲೆಯ ಪ್ರಭಾಕಸಕ್ಕೆ ಇಮ್ಮಡಿಯಾಗಿ ಮಿಂಚಿನಂತೆ ಒಳೆಯುವ ಈ ಕೋಯಿ ಎರಡವಾದ ಖಡ್ಗವು ಬಾಗಿಡಿಸಿದವು. ಧಾರಾಳ ಮಂಡಲ ಮೇರು ಪರ್ವತವು ಆಟವಾಡಿಸಿತು. ಅಮರಾಧಿಪತಿ ದಿಕ್ಪಾಲಕರು ಕ್ಷಣಾರ್ಧದಲ್ಲಿ ಪಸಿಯಾಗಿ ಬೇಳಭೂತವಾಯಿತು. ಇಂಥ ಮಿಕ್ಕಿದ ಸೊಕ್ಕಿದ ಕತ್ತಲೆಯಂತೆ ಬಿಪ್ತಾರ ಕಾಂತೆಯರ ಕಾತುರದ ಸಡಗರ ಕೊಕ್ಕರೆ ಮೀಸೆಗಳು ಸಸ್ಯಾಸುರದ ಉಳಿದ ಬಲ್ಲಿದ ಸತ್ತುಗಳ ಅವುಗಳ ಉದ್ದಕ್ಕೂ ಹುಟ್ಟಿ ಉದುರಿದವು. ನೋಡಿದೆಯಾ ಸಾರಥಿ? ಇದು ಅಲ್ಲದೆ ಹೊಡೆಬಡಿಯುವೆ ಸಿರಿದ ಭವಾಂಡ ಮಂಡಲದ ಅಮರಾವತಿಯನ್ನು ಸುಡುವೆ. ನಿಮ್ಮ ಸಾರ್ಥದಲ್ಲಿ ಕೊಡುವೆ.
ವೈರಿಗಳ ಜೀವನಕ್ಕೆ ಸೂಣ ಪಡೆವಿತ್ತಡು ಕೊಡುವಂತೆ ಅಡಿಗೆ ಕಿತ್ತಸೆಯುವೆ ಎಲ್ಲ ಸಾರತೆ ಇದು ಅಲ್ಲದೆ ಸಾರತೆ ಎನ್ನ ಉತ್ಕಟವಾದ ಸಿಂಹದನಿಗೆ ಗಣದಬ್ಬರ ಹಾರ್ಪಣಕ್ಕೆ ತುಂಬಿದ ನಿರ್ಜರ ಪ್ರಾಣ 3 ತಿಂಗಳ ಕಂಡು ಗತ ಮಾಡಿರ್ಪವ ಕಂಡಿಯ ಸಾರತೆ ಇದು ಅಲ್ಲದೆ ಅಖಿಲ ಕೋಟಿ ಕಿರೀಟ ವರ್ತಕನಾದ ನಮ್ಮ ಶುಂಭ ಮಹಾರಾಜನ ಸಂಭ್ರಮದ ಅಂಬುದಿಗೆ ಚಂದ್ರ ಬಿಂಬ ಮಾನವನಾಗಿ ಎಲ್ಲ ಸಾರತೆ ಇದು ಅಲ್ಲದೆ ಆ ರಂಬೆ ಮೇಲಿಕೆಯನ್ನು ರಮಿಸುವ ಆ ಜಂಬಾರಿಯಾದ ಇಂದ್ರನೇ ಮೌನ ಅಲೋ ಸ್ತ್ರೀಯರೆಂಬ ಪರಚೆಯುವ ಕಠಿಣ ಕೋಚಂ ಹಿಡಿದು ಶ್ರೀರಾಂಬುದ್ಧಿ ಹೋಲಾಡುವ ಈ ಶುಂಭಾಸುರ ರಾಕ್ಷಸನೊಂದು ಕೇಳರಿಯ ಶಿವಕ್ಕ ಗಣಿ ಧೀಮಣೆ ಶುಂಭ ಮಹಾರಾಜನಿಗೆ ತಾವು ಸಾಧ್ಯವಾಗಿ ಈ ಸುಂದರ ಸಭಾ ಮಂದಿರಕ್ಕೆ ಬರ ತಾತ್ಪರ್ಯದಿಂದ ಸ್ವಾಮಿ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಚಂದ್ರ ಕುತ್ತಿಗೆ ಕತ್ತರಿಸಿ ಅತ್ಯಧಿಕ ಪಟ್ಟಾಭಿಷೇಕವನ್ನು ನಮ್ಮ ಸತ್ಯವಾದ ಶುಂಭ ಮಹಾರಾಜನಿಗೆ ಸ್ಥಾಪಿಸುವ ಕಾರಣ ಬರಲಾಯ್ತು ಕಂಡಿಯ ಸಾರಥಿ ಎಲ್ಲ ನುಡಿಯನ್ನು ಚೆನ್ನಾಗಿ ನಮ್ಮ ಅಗಣಿತ ಅಪಾರ ಸಾಧ್ಯವಾದ ಚಂಡರಕ್ಕಸವನ್ನು ಕರೆದುಕೊಂಡು ಬರುವಂತವರಾಗು. ಇದು ಅಲ್ಲದೆ ಬಂಡ ದೇವತೆಯರ ಗುಂಡಿಯಂ ತಡಲಿಸಿದ ಕರೆದುಕೊಂಡು ಬರುವಂತವನಾಗು. ತಂಡಿಯ ಪಟುತರ ಮುಕುಟನ ಮಣಿಯಾದ ಸಾರಥಿ ಮುತ್ತಿಗೆ ಮಹತ್ವ ನಿತ್ಯ ಅತಿ ಜಾಗೃತಿಯಿಂದ ಕರೆದುಕೊಂಡು ಬರುವಂತವರಾಗ ಸಾರಥಿ ಬೇಗ ಹೋಗು ಜಾಗೃತಿ.
ಭುಜಸ್ಫುಟದ ಅಬ್ಬರದ ಹರ್ಬುಟಕ್ಕೆ ಸುರಗಿರಿಗಳೆಲ್ಲ ಬೆದರಿ ಸರಿದೋಡಿದವು. ಮಿಂಚಿನ ಸೇವರಕ್ಕೆ ವೈರಿಗಳ ಹೃದಯವೋ ಹುಗಿಲ್ಲೆಂದು ಓಂಕರಿಸಿತು. ಎಂತ ಪಟುಪಟ ಗಂಡಿಗಲಿಯಂ ದಾರಂದೆ ಕೇಳುವ ನೀನು ನಾವು ನೈ ಪುಂಡಮಾನವ ಮಾಹಿತಿ ಹೇಳಬೇಕು. ಎಲೈ ಸಾರಥಿ ನಾವು ದಾರೆಂದರೆ ಝಣಕ್ಕೆನ್ನುವ ಝಣಕ್ಕೆನ್ನುವ ಜಣಿತೋ ಹಿಡಿದು ಜಣಿತೋಮೆಂದು ಕ್ಷಣದಲ್ಲಿ ಕಿಣಿ ಎನ್ನುವ ಕಿಂಕಿಣಿಯ ರಮಸಕ್ಕೆ ಧರಣಿಯು ತರಹರಿಸಿತು. ಸಪ್ತ ಸರಳಿಗಳು ಮಂಡಲಕ್ಕೆ ಚಿಮ್ಮಿಸಿದವು. ಎಲ್ಲಾ ಸಾರಥಿ ಎರೆಗಳನ್ನು ಕಿತ್ತ ಅತುಲಿತ ಭುಜಬಲ ಪರಾಕ್ರಮ ಶೌರ್ಯ ಗಾಂಭೀರ್ಯ ದುರಂಧರ ಮಮ ತತ್ಸಮಾನರಾದ ಸೊಂಬನಿ ಸುಂಬರೆಂಬ ದೈತ್ಯಾಧೀಶ್ವರ ಶತಕೋಟಿ ಪದ್ಮ ಪದಾತಿ ಅಪಾರವಾದ್ಯಕ್ಕೆ ಎಂದು ಖಂಡಿತದಲ್ಲಿ ತಿಳಿಯುವಂತಹ ಸಾರಥ್ಯ ವಿಶಾಲ ಮೂರ್ತಿ ಸಾಧ್ಯವಾಗಿ ಸುಂದರ ಸಭಾವಂತರಿಗೆ ಸಾರಥಿ ಈ ಅಂದವಾದ ಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ತಾತ್ಪರ್ಯವೆಂದರೆ ತುಂಬಾಸೂರ ಮಹಾರಾಜನು ಕರೆ ಕಳಿಸಿದ ಪ್ರಯುಕ್ತ ಈ ಸಭಾಮಂದಿರಕ್ಕೆ ಬರುವಾಯ್ತು ಕಂಡಿಯ ಸಾರಥಿ ಅತಿ ಜಾಗೃತಿ. ಸೇವಕ ಈ ಕುಪಡಿ ಮಂಡಲದ ಅದ್ಭುತ ಆರ್ಭಟದ ಅಲಂಕೃತ ರೌದ್ರದ ಮುದ್ದೆಯಂತೆ ಈ ಸರದಿಯ ಕರೆಸಿ ಶಿವಾರ್ಚನೆಗೊಂಡ ಅಭಿಪ್ರಾಯವಾಗಿರುವ ಕಾಲ ಕರಳ ಕಾಲ ಭೈರವಂತೆ ಕಾಲ್ ಪೇಂಡಿಯಂ ಧರಿಸಿ ಕರೋ ರವಸಾಂಬಾರುತ್ತ ವೀರ ಮಂಡಿ ಅನುವರಿ ಕನಕ ತನಕ ಮಣಿ ಖಚಿತ ಕಿರೀಟ ಅಲಂಕೃತನಾದ ಓರ್ಗಣಿಯ ಅತಿಶಯ ಭಾಗಕ್ಕೆ ಈ ಕೋ ಶತಪುತ್ರ ನೇತ್ರ ವಿರಂತೆ ದೇಶಪಾಲಕರ ತಟ್ಟನೆ ತಮ್ಮ ಬಾಪ್ರಿಯ ವೈರಿಪ ನರದ ಮಾನಿನ ನಾಮದೇವೇನು ಚೆನ್ನಾಗಿ ತಿಳಿಸಿ ಬದುಕುವನಾಗು. ಇಲ್ಲದಿದ್ದರೆ ನನಗೆ ಒಂದೇ ತುತ್ತನ್ನು ಮಾಡಿ ನುಂಗಿ ಡರ್ರನೇ ದೇಗಿ ಬಿಡುವನು. ನೋಡ ಸುತ್ತ ಸುಗುಣ ವಿಖ್ಯಾತ ಸಾರಥಿ ಹೇಳಬೇಕು. ಬಂದಿದೆ ಎಲೈ ಸಾರಥಿ ಅಂದರೆ ಕಡು ಭೀಕರವಾದ ಎನ್ನ ಕೊರೆ ದಾಡೆಯಿಂದ ಮೇರ ಪರ್ವತವನ್ನು ಕಾಕಲಕ್ಕೆ ಕರಕರನೆ ತಿಂದು ನೆಮರಿ ನುಂಗಿ ಲೇದುರಿನರ ಪಟುತರ ಪ್ರಭಾವದಿಂದ ಖಂಡಿತವಾದ ಈ ಗೋ ವಜ್ರ ವೈಡೂರ್ಯ ಇದಲ್ಲದೆ ಅನ್ನಾಸ್ತದಲ್ಲಿ ಮೆರೆಯುವ ವಜ್ರ ಕಟಾರಿ ಕೈತೂರಿ ಚಮತ್ಪದಿಂದ ಚೊಡಗಿಸುವ ಜ್ವಾಲೆಯದಲ್ಲೂರಿಗೆ ಅಂತರ್ಗತವಾದ ಕಾರ್ಯಗಳ ಬಿರ್ರನೆ ಜಾರಿದವು. ಎನ್ನಯ್ಯ ಋತ್ವಿಕರ ರಭಸಕ್ಕೆ ಭೂಮಿ ಕಂಪಾಯಮಾನವಾಯಿತು. ಸೊಕ್ಕಿರುವ ನಿಜ್ಜನರ ದಾಳೆ ಎಂಬ ಮದೋನ್ಮತ್ತರ ಮಸ್ತಕದಲ್ಲಿರುವ ಮದವೆಂಬ ಮಿಡಿತಕ್ಕೆ ಧರಿಸುವ ಸಿಂಹ ರಾಜನಂತೊಪ್ಪುವ ಸುಂಬನಿ ಸುಮ್ಮರೆಂಬ ರಾಜರು ಮೃತು ಮಸ್ತಕಾಗ್ರ ನೀಪ ದೂರ ಮುಂಡ ದೂರನೆಂದು ಬೇರೆಯನ್ನು ಮಾಡಿಸಿದ ಸಾರ್ಥಿ ಭಯಂಕರ ಮೂರ್ತಿ ಸಾಧ್ಯವಾದ ಸುಂದರ ಸಭಾವಂತನಿಗೆ ರಾಕ್ಷ ಚಕ್ರವರ್ತಿ ಪರಾಕ್ರಮಿಗಳಾದ ಸುಂಬನಿ ಸುಮ್ಮರ ಎಂಬ ಆಜ್ಞೆ ಸೈಕ ಬರೋಣವಾಯ್ತು ಕಂಡಿಯ ಸಾರಥಿ. ನಮೋ ನಮೋ ರಕ್ಕಸ ದೀಪ ಶ್ರೇಷ್ಠ ಸುಂಬ ಮಹಾರಾಜ ವಂದಿಸುವೆನು. ಐಶ್ವರ್ಯ ಮತ್ತು ಚಂಡನ ಕದನೆ ಮೇಲಕ್ಕೆ ತೇಳುವಂತ ಹೇ ರಾಜೇಂದ್ರ ಮೇಲಕ್ಕೆ ತೇಳುವಂತಾದರೆ ಚೆನ್ನಾಗಿ ಕೇಳುವಂತ
ರಾಜ್ಯರಾದ ನಿಕುಂಭದುರನೇ ಈ ವಿಚಿತ್ರತರವಾದ ವ್ಯಕ್ತಿನ ರಥಕ್ಕೆ ಸಹಸ್ರ ಮದೋನ್ಮತ್ತ ದಾನಿಗಳ ಸದ್ಯಕ್ಕೆ ಕಲಿಸಿದರೆ ತುಟಿಯಿಂದ ರಥವನ್ನು ದಾಟಿದ ನಾನು ಪಲಾಯನ ಮಾಡಿ ದೇವತಾಂಗಿಯರನ್ನು ಸೆರೆ ಹಾಕುವೆ ಸಾಹಸವನ್ನು ಆಯ್ದು ಶ್ರೇಷ್ಠತರವಾದ ಅವರವರ ಭಾವವನ್ನು ಸುಟ್ಟು ನಷ್ಟ ಮಾಡಿಸಿವೆ ತುಂಬ ಸುಡನೆ ಜಗತ್ತನಾಗಿ ಜೈಬೇರಿಯ ಮಡಿಸಿ ಜಯ ಪತಾಕಿಯನ್ನು ಮೆರೆಸದಿದ್ದರೆ ಎನ್ನ ಬಿರುದಾಂಕಿತಕ್ಕೆ ಬಟ್ಟ ಬರಲಿ ಆ ಗಂಡುಗಳಿಗಳಾದ ಚಂಡಮುಂಡರೇ ಖಂಡಿತವಾಗಿ ಉದಯದಿಂದಿರುವ ವಾಯುವ್ಯ ಕುಬೇರ ಅವರ ದಿಕ್ಪಾಲಕರನ್ನು ಜಯ ಬಿಡುವುದು ಅವರ ಬಂಡನಾದ ನಿರ್ಜಯರ ಮಂಡಲಿಗೆ ಹಾಕಿ ಇದು ಗೆಳೆಯನ್ನು ಸಮ್ಮುಖಕ್ಕೆ ತಂದು ನಿಲ್ಲಿಸೆಂದು ಆಜ್ಞಾಪಿಸಿದರು. ಪಾಲಕರನ್ನು ಮಾರ್ಗವಾಗಿ ಬಿದ್ದು ಮುತ್ತಿಗೆ ಹಸಿರ ಇದ್ದ ತಾದಿದ್ದರೆ ಶುಭವಲ್ಲದೆ ರಥವನ್ನು ಶೃಂಗರಿಸಿ ನಿಮ್ಮ ಸಮ್ಮುಖದಲ್ಲಿ ತಂದು ನಿಲ್ಲಿಸಿರುವೆನು. ನಾವೇ ಪಂಚರನ್ನು ಟಂಟನ ಸುತ್ತಿರುವ ಶತ್ರುಗಳ ತಂಡವನ್ನು ಲೂಟಿ ಮಾಡಿ ರಕ್ತಂ ಸರ್ರನೆ ಸುರಿದು ದವರನೇ ದೇವರನ್ನು ನೋಡವೇ ಸಾರಥಿ. ಇದು ಅಲ್ಲದೆ ಸರ್ವಲ್ಲದೆ ಸತ್ಯ ಲೋಕದಿ ಜನಾದ ಬ್ರಹ್ಮನ ಕುತ್ತಿಗಳನ್ನು ಎನಗೆ ಸುಭದ್ರರು ವೈಕುಂಠದೆಂಬ ಒಡೆಯನಾದ
ಪುರುಷೋತ್ತಮನೆಂದಿರುವನು ನೋಡು ಸಾರಥಿ ಅಂಕವನ್ನು ಮಾಡ್ತೀವಿ ಜಾಗೃತಿ ಮಂಡಳ ಮಂಡಿತ ಶೋಭಿತ ಪ್ರಚಂಡವಾದ ನಿಶುಂಬರೇ ಇಪ್ಪತ್ತು ಅಕ್ಷೋಹಿಣಿ ಗಜ ತುರಗ ಬಲ ಸಮೇತನಾಗಿ ಜಮಿಸುತ್ತಿರುವುದು ಹೇ ರಾಜೇಂದ್ರ ಅಂತಕನ ಸೊತ್ತು ದಟ್ಟನೆ ಈ ಗದಾದಂಡದಿಂದ ವಧೆ ಮಾಡುವ ಕಾಲ ಪಾಶವನ್ನು ಕೊಟ್ಟು ಭದ್ರವಾದ ತನ್ನ ಗತ್ತಿಗೆಯನ್ನು ಬಿಟ್ಟು ಸದ್ಯಕ್ಕೆ ನಿಮಗೆ ಮೌತಿಕ ಕನಕ ಇತ್ಯಾದಿ ಅವಾರ್ಡ್ಗಳನ್ನು ತಪ್ಪದೆ ತಮ್ಮ ಸನ್ನಿಧಿಗೆ ಒಪ್ಪಿಸಿ ಹೇ ರಾಜೇಂದ್ರ ಕಪ್ಪು ಕಾಣಿಕೆಯನ್ನು ಅವರ ಭಾಗದಲ್ಲಿ ಕೈ ಮುಗಿದುಕೊಂಡು ನಿಂತಿರಲು ಹೇ ಕರ್ಪರದೀಶರಾದ ಶುಂಭರೇ ಪ್ರಕಾಶಿಸುತ್ತಿರುವ ಹಲವು ರತ್ನಗಳು ನಮ್ಮಲ್ಲಿರ್ಪವು ಅವು ಯಾವ್ಯಾವೆಂದರೆ ಗರಿಗಳು ಐರಾವತವೇ ರತ್ನ ಪ್ರಜೆಗಳನ್ನು ಜಯಿಸುವುದೇ ರತ್ನ ಮರಗಳು ಪುಷ್ಪರತ್ನ ವಾಯುವನೆಂಬುವನು ಮಾಯವಾಗಿ ಸಿಗದೇವರು ಹೇ ದೈತ್ಯ ಕುಬೇರನೇ ಕುಮಾರತ್ವವನ್ನು ತಗ್ಗಿಸಿ ತಮ್ಮ ಆಜ್ಞಾವಶವಾಗಿರುವಂತೆ ಮಾಡಿರುವರು ಹೇ ರಾಜೇಂದ್ರ ಅದೃಶ್ಯನಾದನು ಹೇ ಅಗ್ರಜ ವರ್ಣನೆಂಬುವನು ಆ ವರ್ಣಗಳನ್ನು ಅಪಹರಿಸುತ್ತಿರುವನು ಸಂಪಾದ ಇಂಪಾದ ರಾಜಕಾರಭಾರಕ್ಕೆ ಇರುವುದಿರುವುದು ರಾಜ ಸಾಂದ್ರುಣ ತೇಜ ಕಾಚಿಗಳಾದ ದೇವತೆಗಳನ್ನು ಬರಿ ಸಂತೋಷದಿಂದ ಮೂರ್ತಿಗಳ ಗಂಡನೆಂದು ಎಬರ್ಯಾತಕ್ಕೆ ಇದು ಅಲ್ಲದೆ ನಿತಿ ಲಾಂಕಿತನಾದ ಬೆಂಬಲವಾಗಿ ಬಂದರೆ ಸಂದೇಹವಿಲ್ಲದೆ ಅಲಕ್ಷ್ಯ ಸ್ವಭಾವ ಸಂಮೂತರಾಗಿ ಅಡ್ಡಿಯಿಲ್ಲದೆ ಕಣ್ಗುಚ್ಚಿಗಳನ್ನು
ನನ್ನ ತತ್ವದಿಂದ ಉಳಿಸುವನು. ಇಂಥ ಸಮರ್ಥನ ಮುಂದೆ ಅದರ ಉತ್ತರ ಕೊಟ್ಟು ಮಾತನಾಡಿಸುವ ಅಕಸ್ಮಾತ್ ಇರಲಿ ಇಂದ್ರಲೋಕಕ್ಕೆ ದಾರಿಯನ್ನಿಡುವವರಾಗಿರಿ. ಚಂಡಮುಂಡನಿ ತುಂಬ ಹೇ ರಕ್ಷಣ ಸುಂಬ ಮಹಾರಾಜರೇ, ತಮ್ಮ ಸುಂದರ ಆಜ್ಞೆಯಿಂದ ಮಲ್ಲಿಕಾರ್ಜುನ ಜಯೇಂದ್ರ ಮುಂತಾದ ಗಿರಿ ಗವಾರನ್ನೇ ಪತ್ತು ಪುನಃ ಪುನಃ ಮಾನುನಿ ಜಾತಿ ಸುತ್ತೇ ಸುಳಿದು ತಪೋಮಗ್ನ ದಿಗ್ವಿಜರ ಯಜ್ಞ ಕುಂಡಲಗಾಮಿ ಒಡೆ ಪಡೆದು ಯಜ್ಞ ಧಾವತಿ ಕೇಳಿಸಿ ಸಂಹಾರ ಮಾಡಿ ಬಂದಿರೋನು. ಇದಲ್ಲದೆ ಕಿನ್ನರಿಯರನ್ನು ಮರಿದು ಬಂದಿರುವನು. ಇನ್ನೂ ಇಂಥ ಪುಣ್ಯ ಕೆಲಸ ಮಾಡಿ ಬಂದಿರುವನ. ಲೋಕ ಬಂದಿರುವುದು ಈ ಬಳಿ ಭಾಗದಲ್ಲಿ ನಿಂತು ಬಾಳೆ ಬಿಡಾರವನ್ನು ನೋಡಿ ನಿದ್ರೆ ಮಾಡಿಸಿರುವನ. ತುಂಬ ಸುರ ಮಹಾರಾಜರೇ, ಹಪ್ಪಣೆ ತಂದು ಕೊರಕರು ನಿನ್ನ ಹಪ್ಪಣೆ ಹಾಕಿರಿ. ಇದು ಅಲ್ಲದೆ ಆ ಸಚಿ ರಂಬೆ ಊರಸಿ ತುರುತ್ತಮಿ ಮೇಲಿಗಳನ್ನು ಹಾಕಿ ಬಂದಿರೋನು. ಇಷ್ಟಕ್ಕೆ ನಿನ್ನ ಕಟ್ಟುತ್ತರವಾಯ್ತಂದ್ರೆ ಚಿತ್ಯ ಪಡೆದು ಈ ಪುರವಿಗೆ ಹೊಡೆಯಿಸಿದೆ. ಕಂಡಿಯ ಸುಮ್ಮ ಮಹಾರಾಜರೇ, ನಿಜ ನುಡಿಯೋದು ಚೆನ್ನಾಗಿ ಕೇಳುವಂತ
ತಕ್ಷಣ ಅಮರಾವತಿಯ ಸುತ್ತಲೂ ನೀವು ತಪ್ಪದೆ ಮುತ್ತಿ ಗೆರೆಯಮ್ಮಾಕಿ ಹಾಗೂ ಇಂದ್ರಾದಿ ದೇವತೆಗಳ ಪ್ರಾಣವನ್ನು ಅಂತಕನ ನಗರಕ್ಕೆ ಕಳಿಸಿ ರಾಜ್ಯವನ್ನು ನಮ್ಮ ಸ್ವಾಧೀನ ಸ್ವತಂತ್ರ ಮಾಡುವ ನಿಮಿತ್ತ ಯತ್ನಿಸಿರಿ. ಈ ಕಾಲದಲ್ಲಿ ಇಂದ್ರನೆಂಬುವನಿಗೆ ಮರದ ಮುಕ್ಕಿನ ಅಂಕೋಕೊಂಡಿಗಳಿಂದ ಓಡಿಕೊಂಡಿರುವ ಸಂಕೋಳಿಗಳನ್ನು ಕಾಲಗಳಿಗೆ ಕರಗಳಿಗೆ ಕಂಠಕ್ಕೆ ಧರಿಸಿ ಬಂದಿ ಕಾಣಿಯಲ್ಲಿಟ್ಟು ಯಥಾಶಾಸ್ತ್ರ ಕರ್ಬಕರನ್ನು ಕಾವಲಿಟ್ಟು ಅವರವರ ಶ್ರೇಷ್ಠ ಸಂಪತ್ತಿಗೆ ಪಟ್ಟಾಭಿಷಕ್ತರಾಗುವುದೇ ನನ್ನ ಇಷ್ಟ ಇರುವುದು. ನಿಮಗೆ ಕೊಟ್ಟ ಆಜ್ಞೆಯಂತೆ ಒತ್ತಿದರೆ ಯಾ ಚಂಡ ಮುಂಡ ನಿಸುಂಬರೆಂಬರ ದೈತ್ಯರಿಗೆ ಸುಂದರನಾದ ಸರ್ವೋತ್ತಮನೇ ಭಯಂಕರವಾದ ದೈತ್ಯರ ಧ್ವನಿ ಎದ್ದು ಕೇಳುವುದು. ಇದೇನು ಅದ್ಭುತ ಕಾಲ ಒದಗಿತು. ಎನ್ನ ಹೃದಯವು ಬುಗಿಲ್ ಬುಗಿಲ್ ಎನ್ನುವುದು. ಹಿಂದಕ್ಕೆ ಮದಂದನಾದ ಮೈಸಾಸುರನೆಂಬ ಮುಂಡೆ ಮಗನು ತತ್ಕಾಲದಲ್ಲಿ ಸೆರೆ ಹಿಡಿದು ಬಾಧಿಸಲಾಗಿ ಕೇವಲ ಮುತ್ತಿರುವಂತರ ಕಳ್ಳನನ್ನು ಶ್ರೀ ಮಹಾದೇವಿ ಮರೆ ಮಾಡಿ ನಮ್ಮನ್ನು ರಕ್ಷಿಸಿದಳು. ಇದೇನೋ ನನ್ನ ಕಾಲಸ್ಪದವಾಗುವುದ ಪ್ರಿಯ ಚರಣಜನ ಆಹೇ ಪ್ರಾಣವಲ್ಲಭೆಯಾದ ಸತೀದೇವಿಯೇ, ಆಹೇ ವಲ್ಲಭ, ನೀನೇನು ಭಯಗೊಳ್ಳಬೇಡ. ಸರ್ವತಾ ಧೈರ್ಯ ಭಾವಗಳಾಗಿರುವ ಸುಂದರಿ ಕಂಬು ಕಂದರಿ. ಆಹೇ ವಲ್ಲಭ, ಆಹೇ ವಲ್ಲಭೆ, ಮುಂದಾದ್ರೆ ಹೇಳ್ತೀನಿ ಕೇಳುವಂತ ಚೆನ್ನಾಗಿ ಹೇಳುವಂತಾಗಿ ಅದ.
ಹೇ ಜಂಬರಿಂಬಿಯಾದ ಸಂಭ್ರಮದ ಹೊರಸೆ ಕೊಂಬಿರಿಯೂ ಬಿರಿಯಂತೆ ಕೂಗುವ ಹೆಕ್ಕುಳರು ನಮ್ಮ ಪುರದವರೆಗೆಲ್ಲ ಮುತ್ತಿಗೆ ಹಾಕಿರುವರು. ದಾಂಬಿಕರ ಆರ್ಭಟಕ್ಕೆ ರಂಬಿಯರು ಬೆದರುವರು. ನಂಬಲಾಗದ ಕಠಿಣ ಹೃದಯದ ರಕ್ಕಸರನ್ನು ನಾಶಗೊಳಿಸುವ ಯತ್ನದಾವುದು ಕಾಂತ ಮತ್ತು ಹೊಂತ. ಆಹೇ ವನಿತಾ, ಆಹೇ ವನಿತಾಮಣಿಯೇ, ಸುಂದರವಾದ ಸಹಸ್ರನೇ ಭಯಂಕರವಾದ ತಂತ್ರದನೆ ಎತ್ತಿ ಕೇಳುವುದು. ಇದೇನು ಹಬ್ಬದ ಕಾಲ ಒದಗಿತು, ಎನ್ನ ಹೃದಯವು ಬುಗಿಲ್ ಬುಗಿಲ್ ಇರುವುದು. ಹಿಂದಕ್ಕೆ ಮದಂಗನಾದ ಮಹಿಷಾಸುರನೆಂಬ ಮುಖ್ಯವನ್ನು ತತ್ಕಾಲದಲ್ಲಿ ಸೆರೆಹಿಡಿದು ಬಾಧಿಸಲಾಗಿ ಕೇವಲ ಮುತ್ತಿನಂತಿರುವ ಕಳನನ್ನು ಶ್ರೀಮಾದೇವಿ ಮನೆ ಮಾಡಿ ನಮ್ಮನ್ನು ರಕ್ಷಿಸಿದರು. ಇದೇನು ನನ್ನ ಕಾಲಸ್ಪದವಾಗುವುದು ಪ್ರಿಯ ಕರ್ಣದ ಹೃದಯ. ಆಹೇ ವನಿತಾಮಣಿಯೇ, ಹೇ ವಲ್ಲಭ, ಈಗೇನು ಭಯಗ್ರಸ್ತಳಾಗದಿರು. ಆಹೇ ಪ್ರಾಣಕಾಂತೆ, ಪ್ರಾಣಕಾಂತ, ಗರ್ವದಿಂದಿರಲು ಸಪ್ತಕುಲ ಪರ್ವತಗಳು ಊರ್ವಿಗೆ ತಳಕ್ಕೆಂದು ಉದುರಿದವು. ಅಂತಹ ಈ ವಜ್ರಾಯುಧವು ಆಹೇ ಪ್ರಾಣಕಾಂತೆ, ಪ್ರಾಣಕಾಂತ, ಇದರಿಂದ ಆ ಕಡುಬಡ ರಕ್ಕಸರ ಶಿರವನ್ನು ಒಡೆಬಡೆದು ಪಡವಿಗಳು ಮುಳುಗಿಸದಿದ್ದರೆ ಆಹೇ ಪ್ರಾಣಕಾಂತೆ, ಪ್ರಾಣಕಾಂತ, ಆ ಆಪನ ದೇವತಾಂಶ ಪಯೋನಿಧಿಗೆ ಪೂರ್ಣಚಂದ್ರನೆಂತೆಂದು ಸಾರ್ಥಕವೆನು ಕಾಂತೆ ಬಿಡುವನದ ಚಿಂತೆ. ಹೇ ವಲ್ಲಭ, ಆಹೇ ಒಲವೇ ಹೇಳ್ತೀನಿ ಕೇಳುತ್ತಾರೆ. ಚೆನ್ನಾಗಿ ಹೇಳೋದಾಗಿ ಆಗೋ.
ಮೇಲೆ ಪೂರ್ಣ ಇರುವುದು ಮತ್ತಾತ್ರ ಚಿಂತೆ ಇರುವುದು ಯಥ ಕಾಲಕ್ಕೆ ಏನು ಹಿಕ್ನ ಬರೋದಂತ ಬಾದಿರು ಕೂಡಲೇ ಪರಿಹಾರ ಮಾಡಲಿದ್ದಾರೆ. ಆದರೆ ನೀನೇನು ಆಲೋಚನೆ ಮಾಡಿದಿರು. ಮುಂದಿನ ಆಗಮನ ಶ್ರೀ ಈಶನೇ ಬಲ್ಲದಲ್ಲದೆ ಮತ್ತಾರು ಸ್ವಾಧೀನ ಇರುವುದು ಕಾಂತ ಮತ್ತು ಹೊಂದ. ಆಹೇ ಶುಭ್ರಾಂಶುಮುಖಿ, ಅಯ್ಯೇ ವಲ್ಲಭ, ಬಹು ತೀವ್ರದಿಂದ ನೀನು ಮಾತ್ರ ಅಂತಃಪುರವನ್ನು ಪ್ರವೇಶ ಮಾಡು. ಯಾಕೆಂದರೆ ಆಹೇ ಪ್ರಾಣದಲ್ಲವೇ ಅದೇ ಪ್ರಣದೊಲಭ, ಆ ಚುರುಳ ರಕ್ಕಸರ ಆರ್ಭಟವು ಉದ್ದಟವಾಯಿತು. ನಮ್ಮ ಪುರದ ಸುತ್ತಲೂ ಆ ದೈತ್ಯ ಸುಬಟಾಗ್ನಿಗಳೇ ಅತ್ಯಂತ ವೀರಭವ್ಯದಿಂದ ಹಾರುವರು ಚೀರುವರು. ಆಹೇ ಪ್ರಣಕಾಂತಿ, ಅದೇ ಪ್ರಣಕಾಂತ, ಈ ಪರಿ ರಕ್ಕಸರ ಸಿಂಹನಾದಕ್ಕೆ ಎನ್ನ ವಜ್ರಾಯುಧವು ತೊಡಲಿ ಜಾರಿ ಭೂಮಿಗೆ ಬಿತ್ತು. ಎಲ್ಲನ್ನು ಪಾರು ಮಾಡುವ ಪಾರುವು ಈಶ್ವರನ ಹೊರತು ಅನ್ಯತಾ ಜನರಿಂದ ಪ್ರಯೋಜನವಿಲ್ಲ. ರಮಣಿ ಸದ್ಗುಣ ಪುರಣಿ
ಮುಂತಾದ ಈ ತರದ ಪರಿವರ್ತನೆಗಳನ್ನು ಯಾತಕ್ಕೆ ಗೊತ್ತಿದ್ದಾರೆ. ಈ ವೈಭವವನ್ನು ಹನುಬಂಧು ಈ ದಿವ್ಯ ಮಾಹಿತಿ ಯಾತಕ್ಕೆಂದ್ರೆ ಸುಂದರರು ಮುತ್ತರು ಒಂದು ಹಿರಿದು ಹೋದರೂ ವರ ಮುಖದಕ್ಕೆ ಮುತ್ತಿಗೆ ಹಾಕಿರುವುದು, ಒಂದು ಗಳಿಗೆ ಆದ್ರೆ ತೆರವಿಲ್ಲದೆ ಇನ್ನು ಸ್ವಲ್ಪ ಹೊತ್ತಿನೊಳಗಾಗಿ ಏನು ಸಾಧ್ಯ ಮಾಡುತ್ತಾರೋ ಏನು. ಅದರ ನಿಮಿತ್ತ ಮುಗಿಲು ಎನ್ನುವುದಕ್ಕೆ ಮುಂದೆ ಅಮ್ಮ ದರ್ಶನಾದ ಶಚಿದೇವೇ ಕೇಳು, ಪರಮಾತ್ಮನನ್ನು ನೆಮ್ಮದಿ ಮಾಡುತ್ತಾನಂತೆ, ಕೈಗಳಿಗೆ ಬಯಲದಂಗೆ ಮಾಡುತ್ತಾನಂತೆ. ಪರಂತು ಈ ಪ್ರಕಾರ ಇವರ ಮನಸ್ಸು ನನ್ನ ಪಾದದಲ್ಲಿ ಇರುವುದೋ ಇಲ್ಲವೋ ಎಂಬುದನ್ನು ಎಂತ ಕಷ್ಟ ಒದಗಿದರು ಈಶನೇ ಪರಿಹಾರ ಮಾಡೋ ನಮ್ಮ ತಾಯಿ ಸೌಖ್ಯ ಬದಾಯೇ. ಹೇ ದೂತಿ, ಹೇ ಅಕ್ಕ, ಮುಂದಾದ್ರೆ ಹೇಳ್ತೀನಿ ಏನು ಚೆನ್ನಾಗಿ ಲಾಲಿಸುವಂತ ಅಮ್ಮ ದೂತಿ ಕಾರು ಮೃತ್ಯುವಿಕೆ ಈ ಕುಳ ರಕ್ತ ನಮ್ಮ ಊರಿಗೆ ಪಾದಪತ್ರದಲ್ಲಿ ಅಂತಃಪುರದ ಸುತ್ತಲೂ ಮತ್ತು ಕೆಳಭಾಗದಲ್ಲಿ ಸಹ ಕಾದುಕೊಂಡಿರೋರು. ಆ ಹೇ ದೂತಿ, ನಮ್ಮ ಮೈಯಾಗಿ ಉಳಿಯುವ ಮಾತ್ರವೇ ಕಾಣುತ್ತಿರುವುದು. ಅಯ್ಯೋ, ಇಂಥ ಸರ್ವದೇ ಸರಿದ ಸಹ ಕಾದುಕೊಂಡು ಕುಳಿತಿರೋರು ಇದು. ಅದೇ ರೀತಿ ನಮ್ಮ ಕಡೆಯಲ್ಲಿ ಬ್ರಹ್ಮದಿವಾನು ಹೀಗೆ ಬರೆದಿರೋರು ಇದು. ಮುತ್ತು ಮಾಣಿಕ್ಯ ಕನಕ ಇತ್ಯಾದಿ ಸಂಪತ್ತನ್ನು ನೋಡಿ ನಿತ್ತರಿಸಲಾಗಿ ತರಿಸುತ್ತ ಸಜ್ಜನ ದುರ್ಮಾರ್ಗದಿಂದ ಆಚರಿಸುವ ಏನು. ಈ ಶತ್ರುಗಳ ಎಂದಿಗೆ ನಾಶವಾಗುವುದು. ನಾವು ನೀವು ಎಂದು ತಂಡಿಗೆ ಮಾಸಕ್ಕೆ ರಾಜೇಂದ್ರ ಮುಖಿ ಶಂಭುವನ ದಯ ಬಂದಿದ್ದರೆ ಒಂದು ದುಡಿತುಗಳ ಪರಿಹಾರಕ್ಕೆ ಒಂದು ನೀತಿ ಉಂಟು, ರಾಜಿಸುವಂತ ಆಯ್ಕೆ ಆಗುವುದು. ಮಹಾತ್ಮೆ ತುಡಿಸೆ ವಾಸನ ಮಹಾ ನವಗ್ನೇ ಚಿಗತ್ತು ಸಿರಿಯತ್ತ ಚಕ್ರ ಸವಸಗತು ಮೇಘತ್ರಿ ಸಮಗತು ದಿವಶಾತ್ ರೇಯಾತಿ ಶಾಂತಂ ರವಂ ತ್ರಿ ಗಂಟೇಶ ಕಪಲಿಕು ದೇವಿ ಬೃಹತ್ ಕನ್ಯಾ ಅಂತೂ ಕ್ಷೇಮ. ಹೇ ದೇವಿ, ಇದರ ತಾತ್ಪರ್ಯವೇನೆಂದರೆ ಒಬ್ಬ ಬೇಡರನ್ನು ಚಿಗುರನ್ನ ಕೊಲ್ಲಬೇಕೆಂದು ಒಂದು ದಿಕ್ಕಿನಲ್ಲಿ ಬಲೆಯನ್ನ ಹಚ್ಚಿ ಒಂದು ದಿಕ್ಕಿನಲ್ಲಿ ಬೆಂಕಿಯನ್ನ ಹಚ್ಚಿ
ಮತ್ತೊಂದು ದಿಕ್ಕಿನಲ್ಲಿ ನಾಯಿಗಳನ್ನ ನಿಲ್ಲಿಸಿ ಕಾಣೊಂದು ದಿಕ್ಕಿನಲ್ಲಿ ಗಣೇಶ್ವರ ಸಹಿತ ಸನ್ನಿಧನಾಗಿ ಈ ಪ್ರಕಾರ ಸಂಜೆಯ ಬಾಣ ಬೆಡಗ ಬಣಿತ್ರು ಚಿಗರಾರಿ ಬಿಲ್ಲಿನ ದಾರಲ್ಲೋ ಚಾಪ ಬರೆಯಿತು ಗಾಳಿಯಿಂದ ಬೆಂಕಿ ಪ್ರತ್ಯೇಕವಾಗಿ ಬರೆಯುತ್ತಿತ್ತು ಆ ಕಿರತನ ನಾಯಿಗಳ ಅಂಜಿ ಓಡಿ ಹೋದವು ಮಳೆ ಬಂದು ಬೆಂಕಿ ಶಾಂತವಾಯಿತು ಆದ ಕಾರಣ ಈಶಿನ ಕೃಪೆ ಇರಲು ಬಂದಾನೋ ಬಯಲಾಗಬಹುದು ಮತ್ತು ನೀರಿನ ಮೇಲೆ ಗುಳ್ಳಿಯಂತೆ ಅಶಾಶ್ವತವಾದ ಶರೀರವನ್ನು ನಂಬಲಾಗಬಹುದು ಸತ್ತರೆ ಆಯಾ ಆಪ್ತರು ತುಡುಗಾಡವರಿಗೆ ಬರುವರು ಅದೇ ತಾಯಿ ನಾವು ಗಳಿಸಿದ ದ್ರವ್ಯ ಇದ್ದಲ್ಲೇ ಇರುತ್ತದೆ ನೀನು ಯಾತಕ್ಕೆ ಚಿಂತೆ ಮಾಡಿವಿ ಶಾಂಬ ಶಿವನನ್ನು ಬಸ್ಸ ಮಾದರ ಶಾಲೆ ಆ ಹೇಕ್ಕ ಚೆನ್ನಾಗಿ ನನ್ನ ಘಾತಕನಾದ ಮಹಿಷಾಸುರನೆಂಬ ಮೂರ್ಖನ ನಮ್ಮ ಸ್ವರ್ಗವನ್ನು ಸೂರ್ಯ ಮಾಡಿ ದೇವತೆಗಳಲ್ಲಿ ನಮ್ಮ ಕೈಲ ಮಾಡಿಸಿ ದುಃಖವನ್ನು ಚೆಲ್ಲಿ ಆ ಕೊಂಜ ಮುಂಡೆ ಗಂಡನ ಹೆಣಕ್ಕೆ ಕಲ್ಲು ಹೊಡೆದು ಈಗಿರುವ ಈ ಕಾಲದಲ್ಲಿ ಮಂಗಳಾಂಗಿಯಾದ ಶ್ರೀ ಮಾದೇವಿ ಮರಿ ನಮ್ಮನ್ನು ರಕ್ಷಿಸಿದಳು ಕಡು ದುಷ್ಟನಾದ ಮಹೇಶನನ್ನು ಕೇಳಿ ನಮ್ಮೆಲ್ಲರನ್ನು ಸಡಗರದಲ್ಲಿ ಮುನಿಸಿದಳು ಅಂತೂ ಇಂತು 3 ದಿವಸಗಳಾದರೂ ನಮ್ಮ ಮನೆಯಲ್ಲಿ ತಣ್ಣಗಿರಬೇಕೆಂದರೆ ಅಂತ ಕಾಂತಕರಂತೆ ಜಪಿಸಿ ಕುಳಿತಿರುವ ಭ್ರಾಂತಿ ರಕ್ಕಸರು ಪಂಥವನ್ನು ಮಾಡಿದ್ದಾರೆ ಕಾದಾಡಿ ಗೆದೆಯೋ ಪರಿಹಾರ ಅಸಾಧ್ಯವಾಗಿರೋದು ಆ ಹೇ ದೂತಿ ಆ ಹೇ ಅಕ್ಕ ಇದೆಲ್ಲ ಹುಚ್ಚ ಮಾತು ಶಾಂತಿನಿಧಿ ಶಂಕರೇಂದ್ರನ ಅಂತಃಕರಣದಿಂದ ನಾವು ಪಾಡದೆ ಹೊರತು ಇನ್ನೇನು ಆಲೋಚನೆ ಮಾಡಿದರೆ ಸಾಗೋದು ದೂತಿ ಇದಕ್ಕೇನು ರೀತಿ ಆ ಹೇ ಅಕ್ಕ ಆ ಹೇ ದೂತಿ ಮುಂದಾರೆ ನನ್ನ ನುಡಿಯಲ್ಲಿ ಲಾಂಛವಂತ ಹಾಕಿ ಆಗು ಏನಂತ ಹೇಳುತ್ತಾಕೆ
ಪಾತಾಳ ಲೋಕದಲ್ಲಿ ಈ ವಜ್ರ ವೈಢೂರ್ಯಧರನಾದ ಇಂದ್ರನಿಗೆ ಈಡಾದುಂಟೆ ನಮ್ಮ ಕಾಮಿಣಿ ಕಲಂಸ ಗಾಮಿಣಿ. ಆ ಹೇ ಜಲದಕ್ಷಳಾದ ಭದ್ರಂಗಿನಿ, ನಿನ್ನ ನುಡಿಗಳೆಲ್ಲವೂ ಸರಿ, ಹೊರತು ಇಂದ್ರ ನಿಷ್ಕರಣಿಗಳಾದ ಅಂಧಕಾಸುರ ಗಜಸುರ ಮುಂತಾದ ಆದವರ ಕೈಗೆ ತತ್ಪೂರ್ವದಲ್ಲಿ ಸಿಲುಕಿ ಪಟ್ಟಿದ್ದು ನಾನೇ ಬಲ್ಲನಲ್ಲದೆ ನಿನಗೆ ಹೇಗೆ ಗೊತ್ತಾಗದ ಮಾಧೂತಿ. ಈ ತರದ ನೀತಿನ ನನಗೆ ಹೇಳಿ ಸಮ್ಮತಪಡಿಸುವುದು ಒಂದೇ ಹೊರತು ಮತ್ತೇನಿಲ್ಲ. ಆದರೆ ಈ ರಕ್ಕಸರನ್ನು ತಡಿವಿ ಜಯಿಸುವ ಸಖಿ ರಾಜೇಂದ್ರ ಮುಖಿ. ಹೇ ದೂತಿ ಹೇಳುವಂತ ರೂಪ ಲಾವಣ್ಯ ಪುಣ್ಯಮಯ ಸರಳಾದ ಸಚಿದೇವಿ. ಈ ಕಳ್ಳರಕ್ಕಸರ ದಾಳಿ ನಿಟ್ಟಿದ್ದಕ್ಕೆ ನಾನು ಬಹಳ ಮರೆಗಿದೆನು. ಯಾಕೆಂದರೆ ಸಾಯಲು ಅಥವಾ ಕೊಲ್ಲಲು ಸಾಕ್ಷಾತ್ ದೇವರೇ ಮಾಯಜೋಲನಾಗಿದ್ದಾನೆ. ತಸ್ಮತ್ ಕಾರಣವಾಗಿ ಧೈರ್ಯವನ್ನು ತಾಳಿಕೋ. ಮತ್ತು ಇದು ಅಲ್ಲದೆ ಈ ಲೋಕದಲ್ಲಿ ತತ್ಸಂಗತಿಯನ್ನು ಮಾಡಬೇಕೆಂದರೆ ಜನರು ಒಪ್ಪುವುದಿಲ್ಲ. ಏಕೆಂದರೆ ರೋಗಿಷ್ಠನಿಗೆ ಪಥ್ಯ ಮಾಡೆಂದು ಹೇಳಿದರೆ ಕಂಡುದು ತಿನ್ನುವುದು ಅಪಕ್ಷ ಇರುತ್ತದೆ. ಮತ್ತು ಭವರೋಗ ಪರಿಹಾರ ಆಗಿ ಸ್ಥಿರಂಜೀವ ಆಗಬೇಕಾದರೆ ನಾವು ವೈರಾಗ್ಯವನ್ನ ಹುಡುಕಿ ಆತನ ಕೊಟ್ಟ ಔಷಧವನ್ನ ಸೇವಿಸಿ ನಿರೋಗಿ ಆಗುವನು. ಸತ್ಯ ಸುಖದ ಯಾವುದೊಂದು ವಿಚಾರಶೀಲನು ವಿಚಾರ ಮಾಡತಕ್ಕದ್ದು, ಅಥವಾ ಕಣ್ಣಿನಿಂದ ಕಂಡರೂ ಪರಮರಿಸಿ ನೋಡಬೇಕೆಂಬ ಗಾದೆಗನಿಸರಿಯಾಗಿ ವಿಚಾರಶೀಲನು ವಿಚಾರ ಮಾಡುತ್ತಾನೆ. ಆಮೇಲೆ ಅದರಂತೆ ನಡೆಯುತ್ತಾನೆ. ಅವನುಗಳ ಚಿಂತೆ ಜೀವನಕ್ಕೆಂಬ ಗಾದೆ ಹೀಗಿದೆ. ಸಚಿ, ಇಲ್ಲದಿದ್ದರೂ ಚಿಂತೆ, ಇದ್ದರೂ ಚಿಂತೆ. ಮಕ್ಕಳ ದನ ಮುಂತಾದ್ದು ಇದ್ದರೂ ಇಲ್ಲದಿದ್ದರೂ ಚಿಂತೆ ತಪ್ಪೋದಿಲ್ಲ. ಈ ಚಿಂತೆ ಬಗ್ಗೆ ಹೇಗೆಂದರೆ ಪರಮೇಶ್ವರನಿಗೆ ತನವನ್ನೇ ಒಪ್ಪಿಸಬೇಕು. ಆತನ ಚಿತ್ತವನ್ನು ಜ್ಞಾನಿಸಿ ಆತನ ಕೊಟ್ಟುದನ್ನು ಅನುಭವಿಸಿ ತನ್ನ ಕರ್ಮಬಂಧನವನ್ನು ಪರಿಹರಿಸುವ ಶ್ರೀ ಗುರು ಸ್ವಾಮಿಯನ್ನೇ ಸೇವಿಸಿ ಜ್ಞಾನವನ್ನು ತಂದುಕೊಳ್ಳಬೇಕು. ಆತ್ಮಜ್ಞಾನಿ ಯೂತಶ್ಯ ಸರ್ವಕರ್ಮ ನಿರರ್ಥಕ ಎಂಬ ಪ್ರಕಾರಕ್ಕೆ ಒಳಪಡಿಸಿದರು ತಾಯಿ ಸಂಯುಕ್ತ ಪ್ರದಾಯೇ. ಹೇಗಿತಿ ನಾನೊಂದು ಹೊತ್ತಿನವನ್ನು ಹೇಳ್ತೀನಿ ಕೇಳು. ಅದೇನು ಹೇಳುವಂತ ಆಗು. ಪ್ರಾಣವೇಕೆ ಪರಿವರ್ತಿತಿ, ಮರಣಂ ಪರಿವರ್ತಿತಿ, ಮರಣಂ ಪರಿವರ್ತಿತಿ.
ಮಾನಭಂಗ ದಿನ ದಿನಿ ಹಾ. ದೂತಿ ಹೇಕ್ಕ ತಾತ್ಪರ್ಯವೇನೆಂದ್ರೆ ಏನಿರ್ಬೋದು ಮಾನ ಕಳೆದುಕೊಳ್ಳೋದಕ್ಕಿಂತಲೂ ಪ್ರಾಣ ಬಿಡೋದೇ ಲೇಸಂತೆ. ಹಾ. ಯಾಕೆಂದ್ರೆ ಮರಣ ಕಾಲದಲ್ಲಿ ದುಃಖ ಪಡಬೇಕಷ್ಟೇ. ಹಾ. ಮಾನಭಂಗವಾದ ನಂತರ ಪ್ರತಿನಿತ್ಯದಲ್ಲಿ ದುಃಖ ಬರೋದಂತೆ. ಹಾ. ಅದರ ನಿಮಿತ್ತ ಆ ದುಷ್ಟ ರಾಕ್ಷಸರ ಕೈಗೆ ಸಿಲುಕಿ ಹಾ. ಪಡಿಪಾಟ್ಲ ಪಡೋದಕ್ಕಿಂತ ತಟ್ಟದ ಸತ್ತರೆ ಒಂದು ಚಿಂತೆ ಅಂತಿ ಹಾ. ಕೇಳಿದೀನಿ ಮೃತತ್ಮಳೆ. ಮತ್ತೇನೆಂದ್ರೆ ಮತ್ತೆ ಇರ್ಬೋದು ಕೀರ್ತಿಯ ಸ್ವರ್ಗ ಅಪಕೀರ್ತಿಯೇ ಮರಣ. ಹಾ. ಜೀವಂತ ಇರುವಾಗ ಏನು ಅಪಕೀರ್ತಿ ಬಂದರೆ ಅವನು ಸತ್ತಂತೆ ಸರಿ. ಹಾ. ಕೀರ್ತಿವಂತನು ಸತ್ತರೆ ಅವನು ಬದುಕಿದ ಹಾಗೆ ಸರಿ. ಅಡಕಿಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು. ಹಾ. ಸತ್ಪುರುಷರ ಪ್ರಾಣವನ್ನು ಕೊಟ್ಟರೂ ಮಾನವನ್ನು ಬಿಡರು. ಆದ ಕಾರಣ ಆ ದುರುಳರ ಮರ್ಯಾದೆ ಕಳಿವರೆಂದು ಮಿಡಿಕನು ದೂತಿ ಇದಕ್ಕೇನು ರೀತಿ ಹೇಕ್ಕ ಹೇ ತಂಗಿ ನುಡಿಯಲ್ಲ ಅದೇನಿರ್ತೋ ಹೇಳುವಂತ ಕೇಳು. Bye.